If the random variable x take the values 1, 2, 3, 4 such that 2 p of x is equal to 1 is equal to 3 p of x is equal to 2 is equal to p of x is equal to 3 is equal to 5 p of x is equal to 4, find the probability distribution of x and cumulative distribution ಅಂತ ಕೇಳಿದರೆ ಏನು ಮಾಡಬೇಕಂದ್ರೆ ಫಸ್ಟು ನೀವೇನು ಮಾಡಿ ಲೆಟ್ ದ ಪ್ರಾಬಬಿಲಿಟಿ ಡಿಸ್ಟ್ರಿಬ್ಯೂಷನ್ ಈಸ್ ಆಸ್ ಫಾಲೋಸ್ ಅಂತ ಬರ್ಕೊಳ್ಳಿ. ಡಿಸ್ಟ್ರಿಬ್ಯೂಷನ್ ಈಸ್ ಆಸ್ ಫಾಲೋಸ್ ನೋಡಿ. ಇದು ಬರ್ದಾದ್ಮೇಲೆ ಏನು ಮಾಡಿ, ಇಲ್ಲಿ ಎಕ್ಸ್ ಬರ್ಕೊಳ್ಳಿ, ಕೆಳಗಡೆ ಪಿ ಆಫ್ ಎಕ್ಸ್ ಬರ್ಕೊಳ್ಳಿ. ಎಕ್ಸ್ ಏನು 1, 2, 3, 4. ಪಿ ಆಫ್ ಎಕ್ಸ್ ಅಂದರೆ P1, P2, P3, P4. ನೆಕ್ಸ್ಟ್ ಏನು ಮಾಡಿ, ಈ ಮಸ್ಟ್ ಹ್ಯಾವ್ ಅಂತ ಬರ್ಕೊಳ್ಳಿ. P of x greater than or equal to 0 for all x and summation of P of x is equal to 1. ಅಂದರೆ ಪ್ರತಿಯೊಂದು ಪ್ರಾಬಬಿಲಿಟಿನೂ ಪಾಸಿಟಿವ್ ಇರಬೇಕು ಮತ್ತು ಆ್ಯಡ್ ಮಾಡಿದಾಗ 1 ಬರಬೇಕು ಅಂತ ಅಷ್ಟೇ. ಅದಕ್ಕೆ ಏನು ಮಾಡಿ, therefore ಇದನ್ನ ಆ್ಯಡ್ ಮಾಡಿ 1 ಬರ್ಕೊಳ್ಳಿ. P1 ಪ್ಲಸ್ P2 ಪ್ಲಸ್ P3 ಪ್ಲಸ್ P4 ಈಸ್ ಈಕ್ವಲ್ ಟು 1 ಅಂತ ಬರ್ಕೊಳ್ಳಿ. ಈಗ ಗಿವನ್ ಏನಿದೆ ಅದು ಬರ್ಕೊಳ್ಳೋಣ. ಗಿವನ್ ಏನಿದೆ ಇಲ್ಲಿ ಬರ್ಕೊಳ್ತೀನಿ ನೋಡಿ. ಗಿವನ್ 2 p of x is equal to 1 is equal to 3 p of x is equal to 2 is equal to p of x is equal to 3 is equal to 5 p of x is equal to 4. ಇದು ಗಿವನ್. x is equal to 1 में 2p1, x is equal to 2 में p2, 3p2, x is equal to 3 में p3, 5 ಇದರ ಬದಲು p4. ಈಗ ಏನು ಮಾಡಿ, ಎಲ್ಲರೂ p1 ಆಗಿ ಬರ್ಕೋಬೋದು ಅಷ್ಟೇ. therefore p2 ಏನಾಗುತ್ತೆ, ಈಗ 2p1 is equal to 3p2 ಅಂತ ಇಲ್ಲಿ p2 ಫೈಂಡ್ ಮಾಡಬೇಕು. ಅವಾಗ 3 ಏನಾಗುತ್ತೆ, ಮಲ್ಟಿಪ್ಲೈ ಆಗುತ್ತೆ, ಡಿವೈಡ್ ಆಗುತ್ತೆ. ಅಂದರೆ p2 is equal to 2p1 by ಅಥವಾ 2/3p1 ಅಥವಾ 2p1/3 ಇರಲಿ. ಮತ್ತು ಇದು ಎರಡು ನೋಡಿ, p3 is equal to 2p1 ಡೈರೆಕ್ಟಾಗಿ ಬರ್ಕೊಳ್ಳಿ. ಆಮೇಲೆ 5p4 is equal to 2p1 ಅಂದರೆ p4 ಏನಾಗುತ್ತೆ 2p1/5 ಅರ್ಥ ಆಗ್ತಿದೆಯಲ್ವಾ ನೋಡಿ. ಫಸ್ಟ್ ಈಗ ಎರಡು ತೊಗೋತೀರಾ, ತೊಗೊಂಡಾಗ p2 ಏನಾಗುತ್ತೆ 2p1/3 ಆಗುತ್ತೆ. ಈಗ ಎರಡು ತೊಗೊಳ್ಳುವಾಗ p3 is equal to 2p1 ಹಂಗೆ ಇರಲಿಲ್ಲ ಅಷ್ಟೇ. ಈಗ ತೊಗೊಳ್ಳುವಾಗ 5 ಮಲ್ಟಿಪ್ಲೈ ಆಗುತ್ತೆ, ಈ ಕಡೆ ಡಿವೈಡ್ ಮಾಡಿ p4 ಸಿಗುತ್ತೆ ಇನ್ ಟರ್ಮ್ಸ್ ಆಫ್ p. ಅರ್ಥ ಆಗ್ತಿದೆಯಲ್ವಾ? ಈಗ ಇದನ್ನ ಇಕ್ವೇಷನ್ 1 ಅಂದ್ಕೊಳ್ಳಿ. ಅರ್ಥ ಆಗ್ತಿದೆಯಲ್ವಾ? ಈಗ ಈಕ್ವೇಷನ್ 1 ಬಿಕಮ್ಸ್ ಅಂತ ಬರ್ಕೊಳ್ಳಿ. ಈಕ್ವೇಷನ್ 1 ಬಿಕಮ್ಸ್ ಇನ್ನೊಂದು p1 ಹಂಗೆ ಇರಲಿ ಪ್ಲಸ್ p2 ಅಂದರೆ ಏನು 2p1/3 ಪ್ಲಸ್ p3 ಅಂದ್ರೇನು 2p1 ಪ್ಲಸ್ p4 ಅಂದ್ರೇನು 2p1/5 is equal to 1. ಇದನ್ನ ಆ್ಯಡ್ ಮಾಡ್ಕೋಬೇಕು. ಈಗ ನೋಡಿ, ಇದನ್ನ ಕ್ಯಾಲ್ಸಿಲಿ ಮಾಡಿ 1 + 2/3 + 2 + 2/5 ಮಾಡಿದ್ರೆ ನಿಮ್ಗೆ ಏನು ಬರುತ್ತೆ 61/15 p1 ಬರುತ್ತೆ is equal to 1. ಕ್ಯಾಲ್ಸಿಲಿ ಏನು ಟೈಪ್ ಮಾಡಬೇಕು 1 + 2/3 + 2 + 2/5 ಟೈಪ್ ಮಾಡಬೇಕು. ಈಗ ಇಲ್ಲೇನಾಯ್ತು, ಈಗ p1 ಸಿಕ್ತು. p1 is equal to ಏನು, ಇದು 15 ಮೇಲ್ಗಡೆ ಹೋಗುತ್ತೆ, 61 ಕೆಳಗಡೆ, 15/60. ಅರ್ಥ ಆಗ್ತಿದೆಯಲ್ವ? ಅವಾಗ ಈಗೇನಾಗುತ್ತೆ ನೋಡಿ,
ಪಿ ಟು ಏನು 2p1/3. ಪಿ ಟು ಏನಾಗುತ್ತೆ ಅಂದರೆ therefore 2/3. p1 ಅಂದರೆ ಏನು 15/61. ನೋಡಿ 3 1s are 3 5 ಅಂದರೆ 10/61 ಬರುತ್ತೆ. ನೀವು ಕ್ಯಾಲ್ಸಿಲಿ ಡೈರೆಕ್ಟಾಗೆ ಮಾಡ್ತೀವಿ. p3 ಈಸ್ ಈಕ್ವಲ್ ಟು 2p1 ಅಂದರೆ 2p1 ಅಂದರೆ 2 ಇಂಟು 15/61 ಅಂದರೆ 30/61 ಬರುತ್ತೆ. 2 15 30 ಕ್ಯಾಲ್ಸಿಲ್ ಮಾಡಿ. 2 ಇಂಟು 15/61 ಮಾಡಿರಿ ಬರುತ್ತೆ. ನೆಕ್ಸ್ಟು ಫೈನಲ್ p4 ಏನು 2p1/5 ಅಂದರೆ 2/5 p1. 2/5 p1 ಅಂದರೆ ಏನು 15/61. ಇದು 5 1s ಇದು 5 3s 2 3s 6/61 ಬರುತ್ತೆ. ನೀವು ಕ್ಯಾಲ್ಸಿಲ್ ಮಾಡಿ ಕಡೆ ಕಷ್ಟ ಮಾಡಿ. ಇದು ಬರೆದಾದ್ಮೇಲೆ ಏನು ಮಾಡಿ, ದಸ್ ದ ಕೇಳಿರೋದೇನು ಪ್ರಾಬಬಿಲಿಟಿ ಡಿಸ್ಟ್ರಿಬ್ಯೂಷನ್ ಅಂತ ಬರುತ್ತೆ. ದಸ್ ದ probability distribution and cumulative distribution is as follows ಅಂತ ಫಸ್ಟ್ ಏನು ಬರೀಬೇಕಿಲ್ಲಿ ಎಕ್ಸು ಕೆಳಗಡೆ ಪಿ ಎಫ್ ಎಕ್ಸ್ ಏನು 1 2 3 4. ಪಿ ಆಫ್ ಎಕ್ಸ್ ಅಂದರೆ p1 ಫಸ್ಟ್ ಬರೀಬೇಕು. p1 ಎಷ್ಟು 15/61. p2 ಏನು 10/61. p3 ಏನು 30/61. p4 ಏನು 6/61. ಈಗ ಕ್ಯುಮ್ಯುಲೇಟಿವ್ ಡಿಸ್ಟ್ರಿಬ್ಯೂಷನ್ ಅಂದರೆ ಎಫ್ ಆಫ್ ಎಕ್ಸ್. ಇಲ್ಲಿ ಎಫ್ ಆಫ್ ಎಕ್ಸ್ ಅಂದರೆ ಫಸ್ಟ್ ಇದನ್ನ ಹಂಗೆ ಬರ್ಕೋಬೇಕು 15/61. ಆಮೇಲೆ ಇದು ಆ್ಯಡ್ ಮಾಡಿ ಇಲ್ಲಿ ಬರಬೇಕು. ಆ್ಯಡ್ ಮಾಡಿದ್ರೆ 15 + 10 ಅಂದರೆ 25. 25/61. ಆಮೇಲೆ ಇದು 3 ಆ್ಯಡ್ ಮಾಡಬೇಕು. 25 + 30 ಎಷ್ಟು 55 ಬರುತ್ತೆ. 55/61. ಆಮೇಲೆ ಇದು ಆ್ಯಡ್ ಮಾಡಿದ್ರೆ 61/61 ಬರುತ್ತೆ. ನೀವೇನು ಮಾಡಬೇಕು 1 ಲಾಸ್ಟಲ್ಲಿ 1 ಬರುತ್ತೆ. ಅರ್ಥ ಆಗ್ತಿದೆಯಲ್ವಾ? ಇಷ್ಟೇ ಆನ್ಸರು. ನೋಡಿ ಕ್ಯಾಲ್ಸಿಲ್ ಹೊಡೀರಿ. ಫಸ್ಟ್ ಇದನ್ನ ಬರ್ಕೊಳ್ಳಿ. ಇದು ಎರಡು ಆ್ಯಡ್ ಮಾಡಿ ಏನು ಬರುತ್ತೆ ಕ್ಯಾಲ್ಸಿಲ್ ಇಲ್ಲಿ ಬರೀರಿ. ಇದು 3 ಆ್ಯಡ್ ಮಾಡಿ ಏನು ಬರುತ್ತೆ ಆನ್ಸರ್ ಇಲ್ಲಿ ಬರೀರಿ. ಇದು 4 ಆ್ಯಡ್ ಮಾಡಿ ಏನು ಆನ್ಸರ್ ಬರುತ್ತೆ ಇದು. ಅಂದರೆ ಇದು ಕ್ಯುಮ್ಯುಲೇಟಿವ್ ಅಂದರೆ ಆ್ಯಡ್ ಇದು ನೋಡಿ ಸ್ಟಾರ್ಟಿಂಗ್ ಬರ್ಕೊಳ್ಳೋದು. ಆಮೇಲೆ ಇದು 2 ಆ್ಯಡ್ ಮಾಡಿ ಬರೋದನ್ನ ಇಲ್ಲಿ ಬರೀಬೇಕು. 3 ಆ್ಯಡ್ ಮಾಡಿ ಬರೋದನ್ನ ಇಲ್ಲಿ ಬರೀಬೇಕು. 4 ಆ್ಯಡ್ ಮಾಡಿ ಬರೋದನ್ನ ಇಲ್ಲಿ ಬರೀಬೇಕು. ಅರ್ಥ ಆಯ್ತಲ್ಲ? ಇನ್ನೊಂದು ಸತಿ ಹೇಳ್ಕೊಟ್ಬಿಡ್ತೀನಿ. ಅವ್ರೇನು ಪ್ರಾಬಬಿಲಿಟಿ ಡಿಸ್ಟ್ರಿಬ್ಯೂಷನ್ ಫೈಂಡ್ ಮಾಡೋಕ್ಕೆ ಹೇಳಿದ್ದಾರೆ. ಅವ್ರ ಕ್ವಶನಲ್ಲಿ ನಿಮಗೆ ಪ್ರಾಬಬಿಲಿಟಿ ಒಂದಕ್ಕೊಂದು ಇಲ್ಲಿ ಇದೆ ಅಂತ ಹೇಳಿದ್ದಾರೆ. ಮಾಡೋದು ಯಾವ ಥರ ಅಂದರೆ ಲೆಟ್ ದ ಪ್ರಾಬಬಿಲಿಟಿ ಡಿಸ್ಟ್ರಿಬ್ಯೂಷನ್ ಈಸ್ ಆಸ್ ಫಾಲೋಸ್ ಅಂತ ಬರೆದು ಎಕ್ಸ್ ವ್ಯಾಲ್ಯೂ ಅವ್ರು ಕೊಟ್ಟಿದ್ದಾರೆ 1 2 3 4 ಇಲ್ಲಿ ಬರ್ಕೊಂಡು ಪಿ ಆಫ್ ಎಕ್ಸ್ ಬದಲು p1 p2 p3 p4. ವಿ ಮಸ್ಟ್ ಹ್ಯಾವ್ ಪಿ ಆಫ್ ಎಕ್ಸ್ ಗ್ರೇಟರ್ ದೆನ್ ಆರ್ ಈಕ್ವಲ್ ಟು 0 ಫಾರ್ ಆಲ್ ಎಕ್ಸ್ ಆ್ಯಂಡ್ ಸಮೇಷನ್ ಆಫ್ ಪಿ ಆಫ್ ಎಕ್ಸ್ ಈಕ್ವಲ್ ಟು 1. ಆ ಥರ ಬರ್ಕೋಬೇಕು. ಆಮೇಲೆ ಏನು ಮಾಡಬೇಕು p1 + p2 + p3 + p4 ಈಕ್ವಲ್ ಟು 1 ಅಂತ ಬರ್ಕೊಂಡು ಗಿವನ್ ಏನು ಕೊಟ್ಟಿದ್ದಾರೆ ಅದು ಬರ್ಕೊಂಡು 2 ಇದ್ರ ಬದಲು p1 ಇದ್ರ ಬದಲು p2 ಇದ್ರ ಬದಲು p3 ಇದ್ರ ಬದಲು p4. ಅಂದರೆ p2 ಏನಾಗುತ್ತೆ 2/3 p1 ಆಗುತ್ತೆ. p3 2p1 ಆಗುತ್ತೆ. p4 2/5 p1 ಆಗುತ್ತೆ. ಈಕ್ವೇಷನ್ 1 ಬಿಕಮ್ಸ್ ಅಂತ ಬರ್ಕೊಳ್ಳಿ. p1 p2 ಬದಲು ಇದು, p3 ಬದಲು ಇದು, p4 ಬದಲು ಇದು. ಬರೆದಾದ್ಮೇಲೆ ಏನು ಮಾಡಿ ಆ್ಯಡ್ ಮಾಡಿದ್ರೆ ಅದು 16 1/15 p1 ಆಗುತ್ತೆ ಈಕ್ವಲ್ ಟು 1. p1 15/61 ಆಗುತ್ತೆ. p2 ಅದೇ ಥರ 2p1 ಅಲ್ವಾ, ಅದಕ್ಕೆ 2/3 p1 ಅಂದರೆ ಇದು ಮಾಡಿದ್ರೆ ಇದು ಬರುತ್ತೆ. p3 ಅಂದರೆ 2p1 2 ಇಂಟು p1 ಬರುತ್ತೆ ಮಾಡಿ ಬರುತ್ತೆ. p4 2/5 p1 ಇದು ಕ್ಯಾಲ್ಸಿಲ್ ಮಾಡಿದ್ರೆ ಬರುತ್ತೆ.
P1 P2 P3 P4 ಫೈಂಡ್ ಮಾಡಿದ್ಮೇಲೆ ಈ ಥರ ಟೇಬಲ್ ಮಾಡ್ಕೋಬೇಕು. ಇದು ಪ್ರಾಬಬಿಲಿಟಿ ಡಿಸ್ಟ್ರಿಬ್ಯೂಷನ್ ಈಸ್ ಆಸ್ ಫಾಲೋಸ್ ಅಂತ. ಇಲ್ಲಿ ಎಕ್ಸ್ ಬರ್ಕೊಳ್ಳಿ, ಪಿ ಆಫ್ ಎಕ್ಸ್ ಬರ್ಕೊಳ್ಳಿ,